ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರದ ಮಹತ್ವಾಕಾಂಕ್ಷಿ ಸಾಮಾಜಿಕ ಭದ್ರತಾ ಯೋಜನೆಯ ಪ್ರಸ್ತಾಪವನ್ನ ಕಾರ್ಮಿಕ ಸಚಿವಾಲಯ ರೂಪಿಸಿದೆ. ಜಗತ್ತಿನ ಬಡ ರಾಷ್ಟ್ರಗಳ ಪೈಕಿ 5ನೇ ಸ್ಥಾನದಲ್ಲಿರುವ ಭಾರತದ ಬಡವರಿಗಾಗಿ ಈ ಯೋಜನೆ ಸಿದ್ಧವಾಗುತ್ತಿದೆ. ಈ ಯೋಜನೆಗಾಗಿ 1.2 ಲಕ್ಷ ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಅಸಂಘಟಿತ ವಲಯದ ಹಾಗೂ ಸಾಮಾಜಿಕ ಭದ್ರತೆಯ ಅಡಿಯಲ್ಲಿ ಬಾರದವರಿಗೆ ಇದರಿಂದ ಅನುಕೂಲವಾಗಲಿದೆ. ಭಾರತದಲ್ಲಿನ ಒಟ್ಟು ಶ್ರಮಿಕ ವರ್ಗದ ಪೈಕಿ 90% ಜನ ಅಸಂಘಟಿತ ವಲಯದಲ್ಲಿ ದುಡಿಯುತ್ತಿದ್ದಾರೆ ಮತ್ತು ಆ ಪೈಕಿ ಬಹುತೇಕ ಜನ ಕನಿಷ್ಠ ವೇತನ ಕೂಡ ದೊರೆಯುತ್ತಿಲ್ಲ. ಈಗಿನ ಪ್ರಸ್ತಾಪವು ದೊಡ್ಡ ಮಟ್ಟದ ಯೋಜನೆಯಾಗಿದ್ದು ಪ್ರತಿಯೊಬ್ಬರಿಗಾಗಿ ರೂಪಿಸಲಾಗಿದೆ. ಈಗಾಗಲೇ ಕಾರ್ಮಿಕ ಸಚಿವಾಲಯದಿಂದ ವಿತ್ತ ಸಚಿವಾಲಯಕ್ಕೆ ಪ್ರಸ್ತಾಪ ಸಲ್ಲಿಸಲಾಗಿದೆ. ಇದಕ್ಕೆ ಬೇಕಾದ ಆರ್ಥಿಕ ಸಂಪನ್ಮೂಲದ ಲೆಕ್ಕಾಚಾರ ನಡೆಯುತ್ತಿದೆ. ಈ ಯೋಜನೆಯಡಿ 2 ರೀತಿ ಬರುತ್ತದೆ. ಮೊದಲನೆಯದು ಕಡ್ಡಾಯ ಪಿಂಚಣಿ, ಇನ್ಶೂರೆನ್ಸ್, ಸಾವು ಹಾಗೂ ಅಂಗವೈಕಲ್ಯ ಎರಡಕ್ಕೂ ಮತ್ತು ಹೆರಿಗೆಗೆ ಅನ್ವಯ ಹಾಗೂ ಎರಡನೆಯದು ಐಚ್ಛಿಕ ಮೆಡಿಕಲ್, ಅನಾರೋಗ್ಯ ಮತ್ತು ನಿರುದ್ಯೋಗಕ್ಕೆ ಅನ್ವಯಿಸುತ್ತದೆ. ಸಂಘಟಿತ ವಲಯದಲ್ಲಿ ಉದ್ಯೋಗದಾತರ ಮೂಲ ವೇತನದಲ್ಲಿ ಭವಿಷ್ಯ ನಿಧಿ ಮೂಲದಲ್ಲಿ 25% ಕಡಿತ ಮಾಡುತ್ತಾರೆ. ಹಲವು ಕಂಪನಿಗಳಲ್ಲಿ ಉದ್ಯೋಗಿಯ ಕೊಡುಗೆ ಜೊತೆಗೆ ಕಂಪನಿಯು ನೀಡುತ್ತದೆ. ಈ ಮೊತ್ತ ಪಿಪಿಎಫ್ ಖಾತೆಗೆ ಹೋಗುತ್ತದೆ. ಪ್ರತಿ ಉದ್ಯೋಗಿಗೂ ಪಿಪಿಎಫ್ ಖಾತೆ ಇರುತ್ತದೆ. ಉದ್ಯೋಗ ಬದಲಾವಣೆ ಮಾಡಿದ್ರೂ ಈ ಖಾತೆ ಸಂಖ್ಯೆ ಬದಲಾವಣೆ ಆಗೋದಿಲ್ಲ. ಸರ್ಕಾರದ ಈ ಹೊಸ ಯೋಜನೆಯು ಅಸಂಘಟಿತ ವಲಯದ ಕಾರ್ಮಿಕರಿಗೂ ಅದೇ ರೀತಿಯ ಸಾಮಾಜಿಕ ಹಾಗೂ ಆರ್ಥಿಕ ಭದ್ರತೆ ಒದಗಿಸುವ ಉದ್ದೇಶ ಹೊಂದಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.